ಅರ್ಧದಷ್ಟು ಮತದಾರರು ಮಹಿಳೆಯರು ಇದ್ದರೂ ಕೂಡ, ಪಾಪ್ಯುಲೇಷನ್ನಲ್ಲಿ ಅರ್ಧದಷ್ಟು ಮಹಿಳೆಯರು ಇದ್ದರೂ ಕೂಡ ಇವತ್ತು ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಆಡಳಿತಾತ್ಮಕವಾಗಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ 33% ರಿಸರ್ವೇಷನ್ ಬಗ್ಗೆ ಇವತ್ತು ಎಲ್ಲರೂ ಕೂಡ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಮಹಿಳೆಯರು ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವಂಥ ವಿಷಯ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಒಂದು ಗಾದೆ ಇದೆ. ಪ್ರಯತ್ನಗಳನ್ನು ಹಿಂದಿನಿಂದ ಕೂಡ 1992ರಿಂದ ಪ್ರಾರಂಭ ಮಾಡಿದರೂ ಕೂಡ ಇವತ್ತು ಸ್ವತಂತ್ರ ಬಂದು 79 ವರ್ಷ ಆದರೂ ಕೂಡ ಮಹಿಳೆಯರಿಗೆ ಆಡಳಿತಾತ್ಮಕವಾಗಿ ನ್ಯಾಯವನ್ನು ಕೊಡುವ ಕೆಲಸದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಿರಿಚುತ್ತಾ ಇರುವಂಥ ಈ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಿ ಮಹಿಳೆಯರ ಒಂದು ರೀತಿಯ ಈ ಮಸೂದೆಯ ಶಿಶು ಹತ್ಯೆಯನ್ನು ಮಾಡಿದರು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಬೇಜವಾಬ್ದಾರಿತನದ ಒಂದು ಕೆಲಸವನ್ನು, ನಿರ್ಣಯವನ್ನು, ಹೆಜ್ಜೆಯನ್ನು ಈ ಕಾಂಗ್ರೆಸ್ ಮಾಡಿದೆ. ಇದನ್ನು ನಾವು ಮಹಿಳೆಯರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೀಸಲಾತಿ ಮಸೂದೆ ಬೀಳಬಾರ್ದು, ಇದಕ್ಕೆ ನಮಗೆ ನ್ಯಾಯ ಒದಗಿಸಿ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈವನ್ ಪೇರೆಂಟ್ ಬಾಡಿ ಸಹೋದರರು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಮಹಿಳಾ ಮೀಸಲಾತಿ ಸೋಲು ಕಾಣಕೂಡದು, ತಾಯಿ ಸೋತಂಗಾಗುತ್ತೆ. ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ ಅವರೆಲ್ಲ ಈ ಮಹಿಳಾ ಮೀಸಲಾತಿನ ಎತ್ತಿಡಿಬೇಕು. ಇದ್ರ ವಿರುದ್ಧ ಷಡ್ಯಂತ್ರ ಮಾಡಿ ಇದಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ಪರಿಣಾಮ ಅವರು ಅನುಭವಿಸ್ತಾರೆ. ಸೋಲಾದಾಗ ಈ ದೇಶದಲ್ಲಿ ಅತಿ ದೊಡ್ಡ ಘನಘೋರ ಅಪರಾಧ ಆಗ್ತದೆ. ಆದ್ದರಿಂದ ಮಹಿಳಾ ಮೀಸಲಾತಿನ ಸೋಲು ಮಾಡಬೇಕು ಅಂತ ಓಡಾಡ್ತಾ ಇರುವಂಥ ಷಡ್ಯಂತ್ರ ವಿಫಲವಾಗಿ ಮುಂದೆ ಇದಕ್ಕೆ ಜೈಗಳಿಸ್ಲಿ ಅಂತೇಳಿ ಕೋರ್ಕೊಂಡು ಇವತ್ತು ದೇಶಾದ್ಯಂತ ನಡೀತಾ ಇರೋ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ಇಲ್ಲೇನೇನು ಕಾರ್ಯಕ್ರಮ? ಇವತ್ತು ಮಹಿಳೆಯರ ಕಾರ್ಯಕ್ರಮ, ಇವತ್ತು ಆ ಮಹಿಳಾ ಕಾರ್ಯಕ್ರಮ ಇವತ್ತು ಚುನಾವಣೆಗೊಂದು BJP ಪ್ರಾಬಲ್ಯವಾಗಿ ಬೆಳೀತಾ ಇರುವಂಥ ಪಕ್ಷ ಆಗಿದೆ. ಆದ್ದರಿಂದ ಮಹಿಳಾ ಹೋರಾಟ ಹಾಗೂ ಸಂಜೆ ನಮ್ಮ RSS ಬೈಠಕ್ ಅಂತ ದೇವನಹಳ್ಳಿಯಲ್ಲಿದೆ, ಅದರಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಹಾಗೂ ಧಿಕ್ಕಾರ